ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಶೀರ್ಷಿಕೆ 3 ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ, ಇದರಲ್ಲಿ ಬರುವಂತಹ 3 ಕಲಿಕಾ ಫಲಗಳನ್ನು ಅವುಗಳ ಉತ್ತರದೊಂದಿಗೆ ನಾನು ವಿಶ್ಲೇಷಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಈ ಒಂದು ಶೀರ್ಷಿಕೆಯಲ್ಲಿ ನಿಮಗೆ ಒಟ್ಟಾರೆ 8 ಕಲಿಕಾ ಫಲಗಳು ಬರ್ತಾ ಇದ್ದಾವೆ. ಎಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಕಲಿಕಾ ಫಲ 3.1. ಸೊ ಇಲ್ಲಿ ಮೊದಲನೇ ಚಟುವಟಿಕೆ ನೋಡಿ, ಇಲ್ಲೊಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನೋ ಜಾಗದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಮನೆಯನ್ನು ತಲುಪಬೇಕು. ಸೊ ನಿಮಗೆ ಡೈರೆಕ್ಷನ್ ಗೊತ್ತಾಗಲಿ ಅಂತ ಅವ್ರು ನಿಮಗೆ ಇಲ್ಲಿ ಕಾಂಪಸನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತಿ 1 ಸೆಂಟಿಮೀಟರ್ ಎಷ್ಟಿದೆ, 100 ಮೀಟರ್ ಇದೆ. ಸೊ ಇದಿಷ್ಟು ಕ್ಲೂ ಅನ್ನು ಅವರು ಕೊಟ್ಟಿದ್ದಾರೆ. ಸೊ ಈಗ ನಿಮಗೆ ಗೊತ್ತಾಗ್ತಿದ್ದು 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 1 ಸೆಂಟಿಮೀಟರ್ 2 ಸೆಂಟಿಮೀಟರ್ ಮಾಡ್ಕೊಳ್ಳಿ. ಈಗ ಈ ಒಂದು ಡೈರೆಕ್ಷನ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಇದು ಉತ್ತರ, ಇದು ಏನಾಗಿದೆ ದಕ್ಷಿಣ, ಪೂರ್ವ, ಪಶ್ಚಿಮ. ಸೊ ಆಮೇಲೆ ಮತ್ತೆ ಇತರ ದಿಕ್ಕುಗಳು ಗೊತ್ತಿದ್ದಾವೆ ನಮಗೆ, ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಸೊ ಇಷ್ಟು ದಿಕ್ಕುಗಳನ್ನು ನೀವು ಇಟ್ಕೊಂಡು ಕೇಳಿರೋ ಪ್ರಶ್ನೆಗೆ ಆನ್ಸರನ್ನು ಮಾಡ್ತಾ ಹೋಗಿ. ಎ ಬಿಂದುವಿನಿಂದ ಮನೆ ಯಾವ ದಿಕ್ಕಿನಲ್ಲಿದೆ? ಎ ಬಿಂದುವಿಗೆ ನಾವು ನೋಡಿದಾಗ ಮನೆ ಯಾವ ದಿಕ್ಕಲ್ಲಿದೆ? ಮನೆ ಉತ್ತರ ದಿಕ್ಕಿನಲ್ಲಿದೆ. ಸೊ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಯಾವ ದಿಕ್ಕಿನಲ್ಲಿದೆ ಅಂದರೆ ಅದು ನೈಋತ್ಯದಲ್ಲಿದೆ. ಇದು ದಕ್ಷಿಣ ಅಂದರೆ ಇದು ನೈಋತ್ಯಕ್ಕೆ ಬರ್ತದೆ. ನಂತರ ಬಿ ಬಿಂದುವಿನಿಂದ ಸಿಗೆ, ಸಿಯಿಂದ ಡಿಗೆ, ಡಿಯಿಂದ ಇಗೆ, ಈ ರೀತಿ ಮನೆಯನ್ನು ತಲುಪಲು ಎಷ್ಟು ದೂರ ಬೇಕು ಮತ್ತು ಯಾವ್ಯಾವ ದಿಕ್ಕಿಂದ ಹೋಗ್ತೀವಿ. ಸೊ ಫಸ್ಟ್ ಏನಾಗುತ್ತೆ, ನೈಋತ್ಯದಿಂದ ಪಶ್ಚಿಮಕ್ಕೆ ಹೋಗ್ತಾರೆ, ಪಶ್ಚಿಮದಿಂದ ವಾಯುವ್ಯಕ್ಕೆ, ನೆಕ್ಸ್ಟ್ ವಾಯುವ್ಯದಿಂದ ಉತ್ತರಕ್ಕೆ. ಸೊ ಒಟ್ಟು ಎಷ್ಟು? 500 ಮೀಟ್ರ್. ನೀವು ಲೆಕ್ಕ ಹಾಕ್ತಾ ಹೋಗಿ, 100, 200, 300, 400. ಸೊ ಇದನ್ನ ಬಿಡಿ, ಅವ್ರು ಕೇಳಿರೋದು ಬಿ ಬಿಂದುವಿನಿಂದ. ಸೊ ಹಾಗಾಗಿ ಬಿ ಬಿಂದುವಿನಿಂದ ಬಂದರೆ 100, 200, 300, 500 ಮೀಟ್ರ್ ಆಗುತ್ತೆ. ಎ ಬಿಂದುವಿನಿಂದ ಮನೆಗೆ ನೇರವಾಗಿ ಚಲಿಸುವುದಾದರೆ ಯಾವ ದಿಕ್ಕಿನಲ್ಲಿ ಚಲಿಸುವೆ? ಸೊ ದಕ್ಷಿಣದಿಂದ ಉತ್ತರಕ್ಕೆ ಹೋಗಬೇಕಾಗುತ್ತೆ. ಹಾಗಾದರೆ ಎಯಿಂದ ಮನೆಗೆ ಎಷ್ಟು ದೂರ ಇದೆ? ಸೊ ತಗೊಂಡ್ರೆ 200 ಮೀಟರ್ ಮನೆಗೆ ದೂರ ಇದೆ. ನೆಕ್ಸ್ಟ್, ಎ ಬಿ ಸಿ ಡಿ ಈ ದಾರಿಯಲ್ಲಿ ಮನೆ ಇರುವ ದೂರ ಮತ್ತು ಎ ಬಿಂದುವಿಂದ ನೇರವಾಗಿ ಚಲಿಸಿದರೆ ಎಯಿಂದ ಬಿಗೆ ಸೊ ವ್ಯತ್ಯಾಸ ಎಷ್ಟಿದೆ? ಎಯಿಂದ ನಾವು ಬಳಸ್ಕೊಂಡು ಬಿ ಇದ್ರ ಮೂಲಕ ಹೋದರೆ ಎಷ್ಟು ದೂರ ಆಗುತ್ತೆ, ಅಥವಾ ಎಯಿಂದ ಡಿಗೆ ಹೋದರೆ ಎಷ್ಟಿದೆ? ಎಯಿಂದ ಡೈರೆಕ್ಟ್ ನಾವು ಮನೆಗೆ ಹೋದರೆ ಎಷ್ಟಿದೆ? ಸೊ ಎಯಿಂದ ಈ ಮೂಲಕ ಮನೆಗೆ ಹೋದರೆ 600 ಮೀಟ್ರು, ಎಯಿಂದ ನೇರವಾಗಿ ಮನೆಗೆ ಹೋದರೆ 200 ಮೀಟ್ರು. ಸೊ ವ್ಯತ್ಯಾಸ 600 - 200 ಮಾಡಿದರೆ 400 ಮೀಟ್ರು. ನೆಕ್ಸ್ಟ್, ಎ ಉದಾಹರಣೆಯಿಂದ ದೂರ ಮತ್ತು ಸ್ಥಾನಪಲ್ಲಟವನ್ನು ವ್ಯತ್ಯಸಿಸಿ. ಹಾಗಾಗಿ ನೀವು ಇದರಲ್ಲಿ ದೂರ ಅಂದ್ರೇನು, ದೂರ ಅಂತ ಹೇಳಿದ್ರೆ ಕಾಯವು ಕ್ರಮಿಸಿದ ನಿಜವಾದ ಪಥ, ಅದು ಯಾವುದ್ರ ಮೂಲಕ ಚಲಿಸಿದೆ ಅದನ್ನು ನಾವು ಚಲಿಸಿದ ದೂರ ಅಂತೀವಿ. ಸ್ಥಾನಪಲ್ಲಟ ಅಂದರೆ ಒಂದು ಕಾಯವು ಕ್ರಮಿಸಿದ ಕನಿಷ್ಠ ದೂರವನ್ನು ಸ್ಥಾನಪಲ್ಲಟ ಅಂತ ಹೇಳಿ ಕರೆಯೋದು. ಸೊ ಇಲ್ಲೊಂದು ಆಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಇಲ್ಲಿ ಚಲಿಸಿದ ದೂರವನ್ನು ಕೇಳಿದ್ದಾರೆ. ಸೊ ಒ ಸಿ = OA + OB +. ಸೊ ಇಲ್ಲಿ ನೋಡಿ, ನಿಮಗೆ ಒ ಸಿಯನ್ನು ಕಂಡುಹಿಡಬೇಕು. ಒ ಎ ಅಂದ್ರೆ ಏನು ನೋಡಿ ಮಕ್ಕಳ, ಒ ಇಂದ ಎಗೆ ಎಷ್ಟು ದೂರ ಇದೆ? 60 ಕಿಲೋಮೀಟರ್ + 25 ಎ ಬಿ ಅಂದರೆ ಪ್ಲಸ್ ಸಿ ಬಿ ಅಂತ ಹೇಳಿದರೆ 10. ಸೊ ಟೋಟಲಿ 95 ಕಿಲೋಮೀಟರ್, ಯಾಕೆಂದರೆ ಅವ್ರು ಕೊಟ್ಟಿದ್ದಾರೆ ಕಿಲೋಮೀಟರ್ಗಳಲ್ಲಿ. ನೆಕ್ಸ್ಟ್, ಸ್ಥಾನಪಲ್ಲಟ ಒ ಸಿ, ಒ ಇಂದ ಸಿಗಿರುವ ಕನಿಷ್ಠ ದೂರ ಎಷ್ಟು? 25 ಕಿಲೋಮೀಟ್ರು. ಸೊ ಈ ಕೊಟ್ಟಿರುವ ಚಿತ್ರದಲ್ಲಿ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ಗುರುತಿಸಿ. ಸೊ ವಸ್ತು ಅಥವಾ ವ್ಯಕ್ತಿ ಎ ಇಂದ ಬಿಗೆ, ಬಿ ಇಂದ ಸಿಗೆ ಚಲಿಸಿದ್ರೆ ಅದೇನಾಗ್ತದೆ? ದೂರ ಆಗುತ್ತೆ. ಎ ಇಂದ ಡೈರೆಕ್ಟ್ ಸಿಗೆ ಬಂದರೆ ಸ್ಥಾನಪಲ್ಲಟ, ಹಾಗಾಗಿ 6 ಮೀಟ್ರ್ 4 ಮೀಟ್ರ್. ನೆಕ್ಸ್ಟ್, ಚಲಿಸುವ ದೂರಕ್ಕೂ ಸ್ಥಾನಪಲ್ಲಟಕ್ಕೂ ಇರುವ ವ್ಯತ್ಯಾಸವೇನು? ಸೊ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇದೆ. ಏನಂದರೆ ಕಾಯ ಚಲಿಸಿದ ಒಟ್ಟು ದೂರಕ್ಕೆ ಚಲಿಸಿದ ದೂರ ಅಂತೀವಿ, ಕಾಯ ಚಲಿಸುವ ಕನಿಷ್ಠ ದೂರಕ್ಕೆ ಸ್ಥಾನಪಲ್ಲಟ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಇಲ್ಲಿ ಆವರ್ತನಾವಧಿಯನ್ನು ಕಂಡುಹಿಡಿಯೋಕ್ಕೆ ಒಂದು ಪ್ರಯೋಗ ಕೊಟ್ಟಿದ್ದಾರೆ. ಏನಂದರೆ, ಒಂದು ದಾರವನ್ನು ತೆಗೆದುಕೊಂಡು, ನೀವೊಂದು ಟ್ವೈನ್ ದಾರ ತಗೊಂಡು ತುದಿಗೆ ಒಂದು ಕಲ್ಲು ಅಥವಾ ಲೋಲಕವನ್ನು ಕಟ್ಟಿ ನೀವು ಅದನ್ನು ತೂಗಿ ಬಿಡಬೇಕು. ಸೊ ತೂಗಿ ಬಿಟ್ಟಾಗ ನೀವು ಅದನ್ನು ಒಂದು ಆವರ್ತಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 20ಕ್ಕೆ ಎಷ್ಟು? ಸೊ ನೀವು ಆವರ್ತನಾವಧಿಯನ್ನು ಕಂಡುಹಿಡಬೇಕು. ಸೊ ನೀವಲ್ಲಿ ಆ ದಾರದ ಉದ್ದವನ್ನು ನಿಮ್ಮ ಇಷ್ಟಕ್ಕೆ ಬೇಕಾದರೆ ತಗೋಬೋದು. ನಾನಿಲ್ಲಿ ಮೊದಲನೇ ಸರಿ ಚಿಕ್ಕದು ಮಾಡ್ಕೊಂಡಿದ್ವಿ, 0.2 ಮೀಟರ್ ಅಂದರೆ 20 ಸೆಂಟಿಮೀಟರ್ ಅಂತ ಅರ್ಥ. ಓಕೆನಾ? ನೆಕ್ಸ್ಟು 0.5 ಅಂದರೆ 5 ಎಷ್ಟಕ್ಕೆ ತೊಗೊಂಡಿದ್ದೀನಿ? 50 ಸೆಂಟಿಮೀಟ್ರ್ ತೊಗೊಂಡಿದ್ದೀನಿ. ನೆಕ್ಸ್ಟ್ 80 ಸೆಂಟಿಮೀಟ್ರ್, ನೆಕ್ಸ್ಟ್ 1 ಮೀಟ್ರ್. ಅರ್ಥ ಆಗ್ತಾ ಇದೆಯಾ? ಸೊ ನೀವು ಎಲ್ಲ ಟೈಮು ಒಂದೇ ಮೀಟ್ರ್ ತೊಗೊಳ್ಬೇಕಾದ್ರೂ ಮಾಡ್ಬೋದು, ಅಥವಾ ಯು ಕ್ಯಾನ್ ಗೋ ವಿತ್ ಯುವರ್ ಡಿಫ್ರೆಂಟ್ ವೇ. ಸೊ ಈ ರೀತಿ ನೀವು ಸಪ್ರೇಟ್ ಮಾಡಿನೂ ಮಾಡ್ಬೋದು. ಸೊ ಈ ರೀತಿ ನಾನು ಹಗ್ಗವನ್ನು ಚಿಕ್ಕದು ಮಾಡಿದಾಗ ಏನಾಗುತ್ತೆ, ವಿತಿನ್ ಎ ಶಾರ್ಟ್ ಪೀರಿಯಡ್ ಅದು ಒಂದು ಆವರ್ತನವನ್ನು ಮುಗಿಸುತ್ತೆ. 20 ಆವರ್ತಕ್ಕೆ
100 ಸೆಕೆಂಡ್ ತಗೊಳುತ್ತೆ. ಸೊ ಆವರ್ತನ ಅವಧಿ ಕಂಡುಹಿಡಿಬೇಕು ನಾನು. ಸೊ 100/20 ಮಾಡಿದ್ರೆ 5 ಸೆಕೆಂಡೇ ಬರುತ್ತೆ. ಅದೇ ರೀತಿ ಇಷ್ಟನ್ನು ಮಾಡಿ ಮಕ್ಕಳ, ನಿಮಗೆ ಗೊತ್ತಾಗುತ್ತೆ. ನೀವು ಇದೇ ಉದ್ದವನ್ನು ಇಟ್ಕೋಬೇಕು ಅಂತ ಇಲ್ಲ, ಉದ್ದವನ್ನು ಚೇಂಜ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಒಂದು ಕೊಠಡಿಯಲ್ಲಿ ಸೀಮೆ ಸುಣ್ಣದಿಂದ ಒಂದು ಅಡ್ಡಗೆರೆಯನ್ನು ಹೇಳ್ಕೋಬೇಕು. ನಿಮ್ಮ ಸ್ನೇಹಿತನಿಗೆ ಆ ಗೆರೆಯಿಂದ 20 ಸೆಂಟಿಮೀಟರ್ ದೂರದಲ್ಲಿ ಗೋಲಿ ಅಥವಾ ಆಟಿಕೆ ಕಾರು ಇವುಗಳನ್ನ ಲಂಬವಾಗಿ ಉರುಳಿಸ್ಬೇಕು. ಸೊ ಗೋಲಿ ಅಥವಾ ಆಟಿಕೆ ಕಾರು ಆ ಗೆರೆ ಮೇಲೆ ಬಂದಾಗ ಸ್ಟಾಪ್ ವಾಚನ್ನು ಸ್ಟಾರ್ಟ್ ಮಾಡಿ, ಆ ಗೆರೆ ಮೇಲಿಂದ ಹೊರಗಡೆ ಹೋದಾಗ ನೀವು ಸ್ಟಾಪ್ ಕ್ಲಾಕನ್ನು ಸ್ಟಾಪ್ ಮಾಡಬೇಕು. ಸೊ ಆ 3 ಬಾರಿನೂ ನೀವು ಅದನ್ನು ಪುನರಾವರ್ತಿಸಿ ವೀಕ್ಷಣೆ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಅಬ್ಸರ್ವ್ ಮಾಡಿದಂಥದ್ದನ್ನು ನಾನು ಬರೆದಿದ್ದೀನಿ. ಮೊದಲನೇ ಸರಿ 0.2 ಮೀಟರ್ ಆಟಿಕೆ ಕಾರನ್ನು ತೆಗೆದುಕೊಂಡು ಬಿಟ್ಟಾಗ 6 ಸೆಕೆಂಡ್ ತೊಗೊಳುತ್ತೆ. ನೆಕ್ಸ್ಟ್ 5 ಸೆಕೆಂಡು, ನೆಕ್ಸ್ಟ್ 7 ಸೆಕೆಂಡ್. ಸೊ ಜಾವ ಕಂಡುಹಿಡಿದಿದ್ದೀನಿ. ಸೊ ಈ ಜಾವವನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಎರಡನೇದ್ರಲ್ಲಿ ಹೆಚ್ಚು ಜಾವ ಹೊಂದಿರ್ತದೆ. ಸೊ ಪ್ರಶ್ನೆ ಕೇಳಿದ್ದಾರೆ, ಯಾವುದರಲ್ಲಿ ಹೆಚ್ಚು ಜಾವ? ಎರಡನೇದ್ರಲ್ಲಿ ಪ್ರಯತ್ನದಲ್ಲಿ ಹೆಚ್ಚು ಜಾವ ಹೊಂದಿದೆ, ಮೂರನೇ ಪ್ರಯತ್ನದಲ್ಲಿ ಕಡಿಮೆ ಜಾವವನ್ನು ಹೊಂದಿದೆ. ಸೊ ಇದಿಷ್ಟು ಮಕ್ಕಳ ನಿಮಗೆ ಕಲಿಕಾಫಲ 1ಕ್ಕೆ ಬರುತ್ತೆ. ನೆಕ್ಸ್ಟ್ ಕಲಿಕಾಫಲ 2ರಲ್ಲಿ ದೂರ, ಕಾಲ ಮತ್ತು ವೇಗ ಕಾಲನಕ್ಷೆಗಳ ಬಗ್ಗೆ ತಿಳ್ಕೋಬೇಕು. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಮಗೆ ಕಾಲ ಮತ್ತು ಚಲಿಸಿದ ದೂರವನ್ನು ಕೊಟ್ಟಿದ್ದಾರೆ. ಈಗ ನೀವು ಅದನ್ನು ಈ ಒಂದು ಗ್ರಾಫಲ್ಲಿ ಹಾಕಿ ಅದು ಚಲನೆ ಏಕರೂಪನ ಅಥವಾ ಅಲ್ವಾ ಅಂತೇಳಿ ಬರಿಬೇಕು. ಸೊ ಎಕ್ಸ್ ಅಕ್ಷದಲ್ಲಿ ದೂರ ತಗೋಬೇಕು, ಕಾಲ ತಗೋಬೇಕು, ವೈ ಅಕ್ಷದಲ್ಲಿ ದೂರ ತಗೋಬೇಕು. ಅವರೇ ಕೊಟ್ಟಿದ್ದಾರೆ ಸೂಚನೆಯನ್ನು. ಸೊ ನಾನಿಲ್ಲಿ ನೋಡಿ ತೆಗೆದುಕೊಂಡಿದ್ದೀನಿ. ಸೊ ನೋಡಿ ನಿಮಗೀಗ ಕಾಣಿಸ್ತಾ ಹೋಗುತ್ತೆ ಗ್ರಾಫ್ ಹಾಕ್ಲಿಕ್ಕೆ. ಸೊ ಇಲ್ಲಿ ನಾನು ಕಾಲ ತೆಗೆದುಕೊಂಡಿದ್ದೀನಿ, ಇಲ್ಲಿ ಚಲಿಸಿದ ದೂರ ತೆಗೆದುಕೊಂಡಿದ್ದೀನಿ. ಸೊ ಇಲ್ಲಿ 2, 4, 6, 8 ಈ ರೀತಿ 20ವರೆಗೂ ಬರ್ಕೊಂಡಿದ್ದೀನಿ. ಈ ಕಡೆ 1ರಿಂದ 12ವರೆಗೂ ಬರ್ಕೊಂಡಿದ್ದೀನಿ. ಸೊ ಮೊದಲು 0ನಲ್ಲಿ 0ನೇ ಇದೆ. ನೆಕ್ಸ್ಟ್ 5ರಲ್ಲಿ ಎಷ್ಟಿದೆ? 5ರಲ್ಲಿ 3 ಇದೆ. ಮತ್ತು 10 ಸೆಕೆಂಡ್ಸಲ್ಲಿ ಎಷ್ಟಿದೆ? 6 ಮೀಟರ್ ದೂರದಲ್ಲಿದೆ. 15 ಸೆಕೆಂಡಲ್ಲಿ 10 ಮೀಟ್ರಲ್ಲಿದೆ. 20 ಸೆಕೆಂಡಲ್ಲಿ 12. ಸೊ ಈ ಲೈನ್ಗಳನ್ನ ಜೋಡಿಸಿದಾಗ ನಮಗೆ ಕಾಣಿಸ್ತಾ ಇದೆಯಾ ಏಕರೂಪ ಚಲನೆನ? ಅದು ಇಲ್ಲ. ಏಕರೂಪ ಚಲನೆ ಇದ್ರೆ ಏನಾಗುತ್ತೆ, ನಮಗೆ ಒಂದು ಸರಳ ರೇಖೆ ಬರಬೇಕು. ಸರಳ ರೇಖೆ ಬಂತು ಅಂದರೆ ಅದು ಏಕರೂಪವಾಗಿ ಚಲಿಸ್ತಾ ಇದೆ ಅಂತಲೇ ಅರ್ಥ ಆಗ್ತಿಲ್ಲ. ಅಂದರೆ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ, ಕಾಲ ಮತ್ತು ಚಲಿಸೋದು ದೂರ ಎರಡೂ ಸಮನಾಗಿದ್ರೆ ಅದು ಏಕರೂಪ ಚಲನೆ ಆಗಿರುತ್ತೆ. ಸೊ ಹಾಗಾಗಿ ಆಬ್ವಿಯಸ್ಲಿ ಮಾಡಿದ್ರೆ ಇದೊಂದು ಏಕರೂಪವಲ್ಲದ ಚಲನೆಯಾಗಿದೆ. ನೆಕ್ಸ್ಟ್ ನಿಮಗೆ ಇದೊಂದು ಮಕ್ಕಳ ಆಕ್ಟಿವಿಟಿ, ನಾನು ಸ್ವಲ್ಪ ಕ್ಲೂ ಕೊಟ್ಟಿದ್ದೀನಿ, ನೀವು ಮುಂದಕ್ಕೆ ಮಾಡಬೇಕು. ಇದೆರಡನ್ನು ನಾನು ನಿಮಗೆ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ, ಉಳಿದಿದ್ದಿಲ್ಲ ನಾನು ಮಾಡಿದ್ದೀನಿ. ಸೊ ಇಲ್ಲೊಂದು ನಕ್ಷೆಯನ್ನು ಕೊಟ್ಟಿದ್ದಾರೆ. ಸೊ ಚಂದನ ಚಲಾಯಿಸಿದ ಕಾರಿನ ಚಲನೆಯನ್ನು ಕಂಡು ಆ ನಕ್ಷೆಯನ್ನು ನೋಡಿ ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ನೋಡಿ ನಿಮಗೆ ಚಂದನ ಪ್ರಯಾಣಿಸಿದ ಒಟ್ಟು ದೂರ 11 ಕಿಲೋಮೀಟರ್ ಇದೆ. ನೆಕ್ಸ್ಟ್ ಚಂದನ ಎಷ್ಟು ಸಮಯ ಕಾಲ ಕಾರನ್ನು ಓಡಿಸ್ತಾಳೆ? 18 ನಿಮಿಷ ಓಡಿಸ್ತಾ ಇದ್ದಾಳೆ. ಸೊ ಈಗ ನಾವು ಚಂದನ ಚಲಿಸಿದ ಕಾರಿನ ಸರಾಸರಿ ಜವ ಎಷ್ಟು? ಸೊ ಸರಾಸರಿ ಜವ ಅಂದರೆ ನಿಮಗೆ ಗೊತ್ತಿದೆ, ಇವುಗಳೆಲ್ಲವನ್ನ ನೀವು ಜವವನ್ನು ಕಂಡುಹಿಡಿದು ಅದು ಸರಾಸರಿಯನ್ನು ಕಂಡುಹಿಡಬೇಕು. ಸೂತ್ರ ದೂರ ಬೈ ಕಾಲ. ನೆಕ್ಸ್ಟ್ ಅವಳು ಪ್ರಯಾಣದ ಮಧ್ಯೆ ಕಾರನ್ನು ಚಂದನ ಎಲ್ಲಾದರೂ ನಿಲ್ಲಿಸಿದಳ? ಆಬ್ವಿಯಸ್ಲಿ ಇಲ್ಲ. ನಿಲ್ಲಿಸಿದ್ರೆ ಏನಾಗ್ತಿತ್ತು, ಅದು ದೂರ 0ಗೆ ಬರಬೇಕಾಗಿತ್ತು ಸ್ಟಾಪ್ ಮಾಡಿದ್ರೆ. ಸೊ ಇಲ್ಲಿ ನಿಶ್ಚಲವಾಗಿದೆ ಅಂತ ಹೇಳಿದರೆ ಅದೇ ಸ್ಪೀಡಲ್ಲಿ ಹೋಗ್ತಾ ಇದ್ದಾಳೆ. ನೀವು ಗ್ರಾಫನ್ನು ಅರ್ಥ ಮಾಡ್ಕೋಬೇಕು ಮಕ್ಕಳ. 6ನೇ ಸೆಕೆಂಡಲ್ಲಿ 8ನೇ ನಿಮಿಷದಲ್ಲಿ 10ನೇ ನಿಮಿಷದಲ್ಲಿ 3 ಕಿಲೋಮೀಟ್ರು ಸ್ಪೀಡಲ್ಲೇ ಹೋಗ್ತಾ ಇದ್ದಾಳೆ. ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಕ್ರಮಿಸ್ತಾ ಇದ್ದಾಳೆ ಅಂತ ಹೇಳಿ ಅದು ಕಾರು ನಿಂತಿಲ್ಲ. ಅರ್ಥ ಆಗಿದೆಯಲ್ಲ? ನೆಕ್ಸ್ಟ್ ಯಾವ ಜವದ ಕಾಲದಲ್ಲಿ ಕಾರು ಹೆಚ್ಚು ಜವ ಹೊಂದಿದೆ? ನೆಕ್ಸ್ಟ್ ಕೆಳಗಿನ 3 ಕಾರುಗಳಲ್ಲಿ ABCಯಲ್ಲಿ ತೋರಿಸಿದ ಇದನ್ನು ಅಧ್ಯಯನ ಮಾಡಿ ನೀವು ಪ್ರಶ್ನೆನ ಆನ್ಸರ್ ಮಾಡ್ತಾ ಹೋಗಿ. ಸೊ ಈ 3ರಲ್ಲಿ ಯಾವುದು ಅತ್ಯಂತ ವೇಗವಾಗಿ ಚಲಿಸಿದೆ? ಇಲ್ಲಿ ನೋಡಿ, ಇದು ಕಾರು B, ಇದು ಕಾರು A, ಕಾರು C. ಇವು 3ರಲ್ಲಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಕಾರು B ಅನ್ನೋದೇನಾಗಿದೆ, ಅತ್ಯಂತ ವೇಗವಾಗಿ ಚಲಿಸಿರೋದು ನಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ 3 ಗಂಟೆಯ ಸಮಯದಲ್ಲಿ ಎ ಕಾರಿನ ಜವವು ಸಿ ಕಾರಿನ ಜವಕ್ಕಿಂತ ಹೆಚ್ಚಿದೆಯೇ, ಸಮವಿದೆಯೇ, ಕಡಿಮೆ ಇದೆಯೇ? ಕಾರಣ ಸಮವಿದೆ. ಯಾಕೆ ಅಂತ ಹೇಳಿದ್ರೆ ಎ ಕಾರು ಮತ್ತೆ ಸಿ ಕಾರು 3 ಗಂಟೆಯಲ್ಲಿ ಒಂದನ್ನೊಂದು ಸಂಧಿಸ್ತಾ ಇದ್ದಾವೆ. 3ನೇ ಪ್ರಶ್ನೆ, ಸಿ ಮತ್ತು ಬಿ ಕಾರುಗಳು ಒಂದೇ ಜವವನ್ನು ಯಾವಾಗಲೂ ಹೊಂದಿದೆಯಾ? ಹಾಗಾದರೆ ಯಾವಾಗ? ಹೌದು, ಒಂದೇ ಜವವನ್ನು ಹೊಂದಿದೆ. ಯಾಕೆಂದರೆ 45 ನಿಮಿಷದಲ್ಲಿ ಸಿ ಮತ್ತು ಬಿ ಕಾರುಗಳು ಒಂದನ್ನೊಂದು ಸಂಧಿಸ್ತಾ ಇದ್ದಾವೆ. ರಸ್ತೆಯಲ್ಲಿ ಏಕಕಾಲದಲ್ಲಿ 3 ಕಾರುಗಳು ಒಂದೇ ಬಿಂದುವಿನಲ್ಲಿದ್ದಾವೆ? ಇಲ್ಲ. ನೆಕ್ಸ್ಟ್, ABC ಕಾರುಗಳು ಚಲಿಸಿದ ದೂರ ಎಷ್ಟು? ಸೊ ಗ್ರಾಫನ್ನು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ. ಎ ಕಾರು 150 ಕಿಲೋಮೀಟ್ರು, ಬಿ 140, ಸಿ 120.
ನೆಕ್ಸ್ಟು ಇಲ್ಲೊಂದು ನಕ್ಷೆನ ಕೊಟ್ಟಿದ್ದಾರೆ. ಈ ನಕ್ಷೆನ ನೋಡಿ, ಅದು ಏಕರೂಪ ವೇಗೋತ್ಕರ್ಷ, ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಗುರುತಿಸಿ ಕೇಳಿರೋ ಪ್ರಶ್ನೆಗೆ ಆನ್ಸರನ್ನು ಮಾಡಬೇಕು. ನೆಕ್ಸ್ಟ್, ಕೆಳಗಿನ ನಕ್ಷೆಯಲ್ಲಿ ಎ ಮತ್ತು ಬಿಗಳ ರೇಖೆಗಳ ಲಕ್ಷಣಗಳನ್ನು ವೇಗೋತ್ಕರ್ಷ ಸಂಬಂಧಿಸಿದಂತೆ ವ್ಯತ್ಯಾಸಿಸಿ. ಎಯು, ಈ ಎ ಇದೆಯಲ್ಲ ಮಕ್ಕಳ, ಎ ಅನ್ನೋದು ಏಕರೂಪ ವೇಗೋತ್ಕರ್ಷವನ್ನು ಹೊಂದಿದೆ, ಕಾಣಿಸ್ತಾ ಇದೆ. ಆದರೆ ಬಿ ಅನ್ನೋ ಒಂದು ರೇಖೆ ನೋಡಿ, ಫಸ್ಟ್ ಏನಾಗಿದೆ, ಏಕರೂಪವಾಗಿದೆ, ನಂತರ ನಿಶ್ಚಲವಾಗಿದೆ, ನಂತರ ಇದಾಗಿದೆ, ಋಣಾತ್ಮಕವಾಗಿದೆ. ಹಾಗಾಗಿ ಇದು ಒಂದು ಏಕರೂಪವಲ್ಲದ ವೇಗೋತ್ಕರ್ಷ. ಬಿ ರೇಖೆಯ ಕಾಲದಲ್ಲಿ ಕಾಲದೊಂದಿಗೆ ಬದಲಾದಂತೆ ಏಕರೂಪ ವೇಗೋತ್ಕರ್ಷ ಹಾಗೂ ಶೂನ್ಯ ವೇಗೋತ್ಕರ್ಷವನ್ನು ಗುರುತಿಸಿ. ಒಂದನೇ ರೇಖೆ ಧನ ವೇಗೋತ್ಕರ್ಷ, ಎರಡನೇ ರೇಖೆ ಶೂನ್ಯ ಅಥವಾ ಸ್ಥಿರ ವೇಗೋತ್ಕರ್ಷ, ಮೂರನೇ ರೇಖೆ ಋಣ ವೇಗೋತ್ಕರ್ಷ. ಸೊ ಇದಿಷ್ಟು ಎರಡನೇ ಕಲಿಕಾ ಫಲ.